ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿದ್ದುತ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇನು ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ, ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ಮಕರ ರಾಶಿ 2026 ಮಾರ್ಚ್ ತಿಂಗಳ ಮಕರ ರಾಶಿ ಫಲವನ್ನ ನಾವು ನೋಡೋದಾದ್ರೆ, ಎರಡನೇ ಮನೆ ಕಂಪ್ಲೀಟ್ ಪಾಪಗ್ರಹಗಳನ್ನು ತುಂಬಿ ಹೋಗಿದೆ. ಕುಜಗ್ರಹ, ಸೂರ್ಯ, ರಾಹು, ಬುಧ, ಶುಕ್ರ, ಇಷ್ಟು ಗ್ರಹಗಳಿರುವಂತದ್ದು. ಹಲವಾರು ತರದ ಘಟನೆಗಳನ್ನ ಇದು ಕೊಡೋ ಸಾಧ್ಯತೆ ಇರುತ್ತೆ. ಹೇಗೆ ನಿಮ್ಮ ಬರ್ತ್ ಚಾರ್ಟ್ ನ ಚೆಕ್ ಮಾಡಿ, ಅಲ್ಲಿ ಎರಡನೇ ಮನೆ ಹೇಗಿದೆ ಅಂತ ನೋಡ್ಕೊಳ್ಳಿ. ಎರಡು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಇಲ್ಲಿ ನಿಮಗೆ ಸಡನ್ ಆಗಿ ಹಣ ಬಂದು ನಿಮಗೆ ಬಿಟ್ಟು ಹೋಗ್ಬೋದು. ಆಮೇಲೆ ನೀವು ಪ್ರಾಪರ್ಟಿಲಿ ಹಣ ಬರ್ಬೋದು, ಬಿಟ್ಟು ಹೋಗ್ಬೋದು. ಆಮೇಲೆ ವಿಚಿತ್ರವಾಗಿರುವಂತಹ ಜಗಳಗಳು, ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ, ಕಿರಿಕಿರಿಗಳು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ನಡೆಯುವಂತಹ ಸಾಧ್ಯತೆ ಇದೆ. ಆಮೇಲೆ ಮೂರನೇ ಮನೆಯನ್ನ ಗಮನಿಸಿದ್ರೆ, ಶನಿ ಗ್ರಹ ಸ್ಥಿತನಾಗಿರುವಂತದ್ದು. ಅಣ್ಣ ತಮ್ಮಂದ್ರ ಮಧ್ಯೆ ಅಂತ ಒಂದು ಸಮಸ್ಯೆ ಬರದಿದ್ದು ಸಹ ಸಣ್ಣ ಮಟ್ಟದ ಕಿರಿಕಿರಿ ಉಂಟಾಗ್ಬೋದು. ಇಲ್ಲಿ 6ನೇ ಮನೆಗೆ ಗುರುಗ್ರಹ ಹೋಗಬಾರ್ದಾಗಿತ್ತು. ಆಮೇಲೆ ಸಪ್ತಮ ಭಾವನ ನೋಡಿದ್ರೆ ವಿವಾಹದ ಪ್ರಾಪ್ತಿ ಅತಿ ಹೆಚ್ಚಾಗಿದೆ. ಅರೇಂಜ್ಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಮಕರ ರಾಶಿಯವರಿಗೆ. ಆಮೇಲೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕೂಡ ಕಡಿಮೆ ಸಿಗೋದು, ಅಲ್ಲಿ ನಿಮ್ಗೆ ಏನೋ ಒಂದು ತೊಂದರೆ ಆಗೋದು, ಮೋಸ ಆಗುವಂತಹ ಸಾಧ್ಯತೆಗಳು ಈ ಅಷ್ಟಮ ಭಾವದಿಂದ ನಾವು ಈ ಮಕರ ರಾಶಿಯವರಿಗೆ ಬಹಳ ಕ್ಲಿಯರ್ ಆಗಿ ಹೇಳ್ಬೋದು. ಎರಡನೇ ಮನೆಯಲ್ಲಿ ಈ ಪಾಪಗ್ರಹಗಳಿಂದ ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಹೆಚ್ಚಾಗ್ಬೋದು. ಮನೆಯಲ್ಲಿ ಒಡಕು ಮೂಡಿ ಮನೆಯಿಂದ ನೀವು ಹೊರಗಡೆ ಬರೋ ಸಾಧ್ಯತೆ ಆಗ್ಬೋದು. ಇಲ್ಲಿರೋದೇ ಬೇಡ ಅಂತ ಅನಿಸ್ಬೋದು. ಅಥವಾ ನಾಟ್ ಓನ್ಲಿ ಫಾರ್ ದ ಹೌಸ್, ಸೊ ಇಟ್ ಆಲ್ಸೋ ಅಪ್ಲಿಕೇಬಲ್ ಟು ದ ಆಫೀಸ್. ಎಲ್ಲಿ ನೀವು ಕೆಲಸ ಮಾಡ್ತೀರಾ ಆ ಸ್ಥಳದಿಂದ ನೀವು ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಬಟ್ ಉದ್ಯೋಗದ ಅವಕಾಶ ಆಗತ್ತೆ, ಉದ್ಯೋಗದ ಪ್ರೋಗ್ರೆಸ್ ಸಿಗುತ್ತೆ, ಹೊಸ ಉದ್ಯೋಗದ ಅನುಕೂಲ ಆಗುತ್ತೆ. ಉದ್ಯೋಗನ ಬಿಟ್ಟು ನೀವು ಯಾವಾಗ ಬಿಸ್ನೆಸ್ ಜಂಪ್ ಆಗೋ ಸ್ಥಿತಿಲಿ ಇದ್ರೆ ಅಲ್ಲೂ ಕೂಡ ಅತಿ ಹೆಚ್ಚು ಬದಲಾವಣೆಯನ್ನ ನೀವು ನೋಡಬಹುದು. ಸೊ ಇಷ್ಟು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು ಸಾಲದಿಂದ ಹೊರಗಡೆ ಬರೋದಕ್ಕೆ ಮಹತ್ತರವಾಗಿರುವಂತಹ ತಿರುವು
ದಾರಿ ನಿಮಗೆ ಸಿಗುತ್ತೆ. ಸೊ ಇಷ್ಟು ವಿಚಾರಗಳು ಮಕರ ರಾಶಿಯವರು.